ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ನಿಮ್ಮ ಅಪ್ಪ ಅಮ್ಮ ಇದ್ದಿದ್ರೆ ನೀವಿಬ್ರು ಇನ್ನೂ ಎಷ್ಟು ಖುಷಿ ಆಗ್ತಿದ್ರಲ್ವ. ಈಗ ನಿಮ್ಮ ಹೆಗ್ಲೇರಿರೋ ಈ ಕಷ್ಟ ಭಾರ ಎಲ್ಲ ಯಾವುದೂ ನಿಮ್ಮ ಹತ್ರನೇ ಸುಳಿತಾ ಇರಲಿಲ್ಲ ಅಲ್ಲ. ದೇವರು ನಿನ್ನ ಅಪರಂಜಿಕೆಯಲ್ಲಿಟ್ಟಿದ್ದಾನೆ ಪುಟ್ಟ. ಕರ್ಣನಂತ ಹುಡುಗನ ಪಡೆಯೋಕ್ಕೆ 100 ಜನ್ಮದ ಪುಣ್ಯ ಮಾಡಿದ್ಯಾ ನೀನು. ಆ ಕರ್ಣಂಗೆ ಯಾವತ್ತೂ ಮೋಸ ಮಾಡಬೇಡ ಚಿನ್ನ. ಇಡೀ ಜಗತ್ತು ನಿನ್ನೆದುರು ನಿಂತರೂ ಅವನು ನಿನ್ನ ಪರನೇ ನಿಲ್ತಾನೆ. ಅಂತ ಹುಡುಗನ್ನ ಜನ್ಮ ಪೂರ್ತಿ ಉಳಿಸ್ಕೋಬೇಕು ನೀನು. ಏನ್ ಮಾತಾಡ್ತಾ ಇದೀಯ ನೀನು? ಹೇಳದ್ನ ಸರಿಯಾಗಿ ಹೇಳಿದ್ರೆ ಅದನ್ನ ಆಶೀರ್ವಾದ ಅಂತ ತಿಳ್ಕೊತಾರೆ. ತಿರ್ಗಿಸಿ ಮರ್ಸಿ ಹೇಳಿದ್ರೆ ಅನುಮಾನ ಪಟ್ಕೋತಾರೆ ಕಡೆ. ಚೆನ್ನಾಗಿರಿ ಅನ್ನೋದು ಓಕೆ, ದೂರ ಆಗ್ಬೇಡಿ ಅನ್ನೋದು ನಾಟ್ ಓಕೆ. ಎಲ್ಲ ಚೆನ್ನಾಗಿದೆ, ಬಿ ಪಾಸಿಟಿವ್. ಏನು ನೀನ್ ನಗನಗ್ತಾ ಸಂತೋಷವಾಗಿದ್ರೆ ನಿನ್ ಹಾರ್ಟು ಹೆಂಗಾಗಿರುತ್ತೆ, ಇಲ್ಲ ಅಂದ್ರೆ ವಯಸ್ಸಾಗ್ಬಿಡುತ್ತೆ ಅಷ್ಟೇ. ಮೊಮ್ಮಕ್ಳಿಬ್ರು ಅಜ್ಜಿ ಸೇವೆ ಮಾಡಾಯ್ತಾ? ನಿಮ್ಮ ಅಜ್ಜಿ ಹೀಗೆ ಮಾತಾಡಿದಾಗ ಈ ಸೇವೆ ಜೊತೆಗೆ ಬಿಸಿ ಬಿಸಿ ಕಜಾಯಿ ಸೇವೆ ಮಾಡಬೇಕು, ಆಗ್ಲೇ ಮಾತು ಕೇಳೋದು. ಇಲ್ಲ ಅಂದ್ರೆ ಅಟಮಾರಿ ಮಾತು ಕೇಳಲ್ಲ. ಹೌದೌದು, ನಾವು ಅವಾಗವಾಗ ಮಂಗಳಾರತಿ ಸೇವೆನ ಮಾಡ್ತಾ ಇರ್ತೀವಿ. ಅದಕ್ಕೂ ಬಗ್ಲಿಲ್ಲ ಅಂದ್ರೆ ನಮ್ಮ ಹತ್ರ ಸೇವೆದು ದೊಡ್ಡ ಲಿಸ್ಟೇ ಇದೆ. ಗುಡ್ ಗುಡ್ ಗುಡ್. ಮೊಮ್ಮಕ್ಳಂದ್ರೆ ಹೀಗಿರ್ಬೇಕು. ಸರಿ, ನೀವಿಬ್ರು ಮನೆಗೆ ಹೊರಡಿ. ನನ್ನ ಫ್ರೆಂಡ್ನ ನಾನು ನೋಡ್ಕೋತೀನಿ. ಪರವಾಗಿಲ್ಲ, ನಾವೇ ಇರ್ತೀವಿ. ಹೌದಜ್ಜಿ, ನೀವು ಹೊರಡಿ, ನಾವಿಲ್ಲೇ ಇರ್ತೀವಿ. ಹೋಗಲ್ವಾ? ಹಾಗಾದ್ರೆ ನೀವು ನನ್ನ ಮಾತು ಕೇಳಲ್ಲ. ನೀವಿಬ್ರು ನನ್ನ ಮಾತನ್ನ ಕೇಳಬೇಕು. ನಾನು ದೊಡ್ಡೋಳು, ನೀವಿಬ್ರು ಹೊರಡಿ, ನಾನು ನೋಡ್ಕೋತೀನಿ. ಯಾವ ಸಂಕೋಚನೂ ಬೇಡ. ನಾನು ಹೇಳ್ತೀನಿ, ನೋಡ್ಕೋತೀನಿ. ನೀವಿಬ್ರು ಇಲ್ಲಿಂದ ರೈಟ್ 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 ಕೊಡು, ನಾನು ತಿನ್ನಿಸ್ತೀನಿ. ಬಾ. ಚೆನ್ನಾಗಿ ನೋಡ್ಕೋತೀನಿ. ಇದೆ, ನಂಗೆ ಯಾಕೋ ಭಯ ಆಗ್ತದೆ ಕಣ. ಶಾಂತಿ ಮಾತೆತ್ತಿದ್ರೆ ಕರ್ಣ ಅಂತಾನೆ ಇರ್ತಾಳೆ. ಕರ್ಣನ ಜೊತೆ ಇರೋ, ಕರ್ಣಂಗೆ ಮೋಸ ಮಾಡಬೇಡ ಅಂತ ಹೇಳಿದನ್ನು ಕೇಳಿಸ್ಕೊಂಡಾಗ್ಲೆಲ್ಲ ನಂಗೆ ತುಂಬ ಸಂಕಟ ಆಗುತ್ತೆ. ಅಕಸ್ಮಾತ್ ಅವಳಿಗೆ ನಿಜ ಗೊತ್ತಾದಾಗ ಅವಳು ಹೇಗೆ ರಿಯಾಕ್ಟ್ ಮಾಡ್ಬೋದು, ಹೇಗೆ ವಿಷಯನ ತಗೋಬೋದು ಅಂತ ನೆನೆಸ್ಕೊಂಡ್ರೆ ಸಿಕ್ಕಾಪಟ್ಟೆ ಭಯ ಆಗುತ್ತೆ. ಅಕ್ಕ, ಈ ಸತ್ಯ ಒಂಥರ ಬೂದಿ ಮುಚ್ಚಿರೋ ಕೆಂಡ ಇದ್ದಾಗೆ. ಒಂದಲ್ಲ ಒಂದಿನ ಜೋರ ಗಾಳಿ ಬೀಸಿದಾಗ ಕೆಂಡ ಕಾಣಲೇಬೇಕು, ಬಿಸಿ ಮುಟ್ಲೇಬೇಕು. ಆದ್ರೆ ಒಂದಂತೂ ಸತ್ಯ ಕಣೆ ಅಕ್ಕ, ಪೂರ್ತಿ ವಿಷಯ ಅಜ್ಜಿ ಗೊತ್ತಾದ್ಮೇಲೆ ಅವಳು ಇದನ್ನ ಖುಷಿಯಾಗಿ ಒಪ್ಕೊಳ್ತಾಳೆ. ಖುಷಿಯಾಗಿ ಒಪ್ಕೋತಾಳ? ಕಷ್ಟನ ಮಾತಲ್ಲಿ ಕರಗ್ಸಕ್ಕಾಗಲ್ಲ ನಿಧಿ. ಈ ಕ್ಷಣಕ್ಕೆ ಕಣ್ಣೀರು ಓಡಿಸೋದಕ್ಕೆ ನೀನು ಸಮಾಧಾನದ ಮಾತುಗಳು ಹೇಳ್ಬೋದು. ಆದ್ರೆ ಕರ್ಣನ್ ವಿಷಯದಲ್ಲಿ ಶಾಂತಿ ಹೇಗೆ ಅಂತ ನಿನಗೆ ಗೊತ್ತಲ್ವಾ? ನಾನು ಕರ್ಣನ ಜೊತೆನೆ ಬದುಕಬೇಕು, ಕರ್ಣಂಗೆ ಯಾವತ್ತೂ ಮೋಸ ಮಾಡಬಾರ್ದು ಅಂತ 3 ಹೊತ್ತು ಕನವರಿಸ್ತಾ ಇರ್ತಾಳೆ. ಇನ್ನ ನಮ್ಮಿಬ್ರದ್ದು ಮದುವೆನೇ ಆಗಿಲ್ಲ. ನಾನು ತೇಜಸ್ ಜೊತೆ ಹೋಗಿ ಬದುಕ್ತೀನಿ ಅನ್ನೋ ವಿಷಯ ಗೊತ್ತಾದ್ರೆ ಏನಾಗ್ಬೋದು? ಇದನ್ನೆಲ್ಲ ಯೋಚನೆ ಮಾಡ್ತಿದ್ರೆ ನನಗೆ ದಿಕ್ಕೆ ತೋಚ್ತಿಲ್ಲ. ಅಕ್ಕ,
ಸತ್ಯ ಒಪ್ಕೊಳ್ಳೋದಕ್ಕೆ ಕಷ್ಟ ಆಗ್ಬೋದು, ಆದ್ರೆ ಅಸಾಧ್ಯ ಅಲ್ಲ. ತೇಜಸ್ ಬಾವ ಓಡೋಕಿದ್ದಾರೆ ಅಂತ ನಾವೆಲ್ಲರೂ ಅನ್ಕೊಂಡಿದ್ವಿ, ಆದ್ರೆ ಸತ್ಯ ಏನಂತ ಇವಾಗ ಗೊತ್ತಾಗಿದೆ ಅಲ್ವಾ? ಇದನ್ನೇ ನಾವು ಅಜ್ಜಿಗೆ ಅರ್ಥ ಮಾಡ್ಸೋಣ. ನೀವಿಬ್ರು ಒಟ್ಟಿಗೆ ಇರ್ಬೇಕಾಗಿರೋದು ನಿಮ್ ಪ್ರೀತಿಗೆ, ಖುಷಿಗೆ, ಸಮಾಜಕ್ಕೆ, ಗೌರವಕ್ಕನ್ನೋದೆಲ್ಲ ಆಗಿನ ಮಾತಾಗಿತ್ತು. ಆದ್ರೀಗ ನೀವಿಬ್ರು ಒಟ್ಟಿಗೆ ಇರ್ಬೇಕಾಗಿರೋದು ನಿನ್ ಹೊಟ್ಟೆಲ್ ಬೆಳಿತಿರೋ ಈ ಪುಟ್ಟ ಜೀವಕ್ಕೋಸ್ಕರ. ಪಾಪುಗೆ ಅಪ್ಪ, ಅಮ್ಮ, ಅಜ್ಜಿ, ಈ ಚಿಕ್ಕಿ ಚಿಕ್ಕ ಕುಟುಂಬದವ್ರು ಎಲ್ರೂ ಮುಖ್ಯ ಅಲ್ವಾ? ಅಜ್ಜಿ ಒಂದ್ಸಲ ಕಿರ್ಚಾಡ್ಬೋದು ಕಣೆ ಅಕ್ಕ, ಆದ್ರೆ ಮಗು ಮುಖ ನೋಡಿದ ತಕ್ಷಣ ಎಲ್ಲ ಮರ್ತೋಗ್ತಾಳೆ. ಆದರೆ ಶಾಂತಿ ಅಣ್ಣ ಮತ್ತೆ ತೇಜಸ್ ವಿಷಯದಲ್ಲಿ ಎಷ್ಟು ಸಿಟ್ಟು ಮಾಡ್ಕೊಂಡಾಳೆ ಅಂತ ನಿನಗೆ ಗೊತ್ತಲ್ವಾ? ಅವಳ ಸಿಟ್ಟಿಗಿನ್ನ ಅವಳ ಮನ್ಸೇ ದೊಡ್ಡದು ಅಕ್ಕ. ಆ ಮನ್ಸಲ್ಲಿ ನಿನ್ಗೊಂದು ದೊಡ್ಡ ಜಾಗನೇ ಇಟ್ಟಿದ್ದಾಳೆ. ಅಂದಮೇಲೆ ನಿನ್ನನ್ನು ಅರ್ಥ ಮಾಡ್ಕೊಳ್ದೆ ಇರ್ತಾಳ ಹೇಳು? ಅಕ್ಕ, ನೀನೇನು ಯೋಚನೆ ಮಾಡಬೇಡ, ನಿನ್ನ ಮನೆಗೆ ಹೋಗೆ, ನಾನು ಇಲ್ಲೇ ಇರ್ತೀನಿ. ನನ್ನ ಜೊತೆ ಕರ್ಣ ಸರು ಇರ್ತಾರೆ. ನಿನ್ನ ಮನೆಗೆ ಹೋಗಿ ಊಟ ಮಾಡಿ ಚೆನ್ನಾಗಿ ರೆಸ್ಟ್ ಮಾಡು. ಇಷ್ಟೆಲ್ಲ ಆದ್ಮೇಲೂ ಹೇಗೆ ನಿದ್ದೆ ಬರುತ್ತೆ? ಅದನ್ನು ಮಲ್ಕೊಂಡ್ಮೇಲೆ ಯೋಚನೆ ಮಾಡಬೇಕು. ಹಂಗೂ ನಿದ್ದೆ ಬಂದಿಲ್ಲ ಅನ್ಕೋ, ಪಟ ಪಟ ಅಂತ ಕಣ್ಣಾಡ್ಸು, ತಾನಾಗಿ ತಾನೇ ನಿದ್ದೆ ಬಂದ್ಬಿಡುತ್ತೆ. ನಿನಗೆ ಹೇಳ್ತಿರೋದು ಕಣೆ ಅಕ್ಕ, ಹೋಗು ಅಂದ. ಏನಾದರೂ ಇದ್ರೆ ಕಾಲ್ ಮಾಡ್ಬೇಕಾಯ್ತಾ? ಎಷ್ಟೇ ಚಿಕ್ಕ ವಿಷಯ ಇದ್ರೂ ನಿನಗೆ ಫಸ್ಟ್ ಕಾಲ್ ಮಾಡೋದು, ಓಕೆನಾ? ಮನೆಗೆ ಹೋಗಿ ಊಟ ಮಾಡಿ ಚೆನ್ನಾಗಿ ನಿದ್ದೆ ಮಾಡಬೇಕು. ಹುಷಾರು. ಕೃಷ್ಣ ಕೃಷ್ಣ, ಹೇಗಾದರೂ ಮಾಡಿ ಅಕ್ಕನ ಎಲ್ಲ ವಿಷಯನೂ ಅಜ್ಜಿ ಗೊತ್ತಾಗೋವಾಗ ಮಾಡಪ್ಪ. ಈಗಷ್ಟೇ ಅವಳು ಕಳ್ಕೊಂಡಿರೋದೆಲ್ಲ ವಾಪಸ್ ಸಿಗ್ತಿದೆ. ಅವಳು ಹೀಗೆ ಖುಷಿ ಖುಷಿಯಾಗೆ ಯಾವಾಗಲೂ ಚೆನ್ನಾಗಿರ್ಬೇಕು. ಸಚ್ಚಿ, ಯಾವ ಗಳಿಗೆಯಲ್ಲಿ ನಾನು ನಿನಗೆ ವಾಪಸ್ ಸಿಕ್ಕದ್ನೋ ಏನೋ, ಆವತ್ತಿಂದ ನಾನು ನಿನಗೆ ತೊಂದರೆ ಕೊಡ್ತಾನೆ ಇದ್ದೀನಿ ಕಣೆ. ನನಗೆ, ನನ್ನ ಮೊಮ್ಮಕ್ಕಳಿಗೆ ಎಷ್ಟೊಂದು ಸಹಾಯ ಮಾಡಿದೀಯ, ಆದರೆ ನನ್ನ ಕೈಯಲ್ಲಿ ಒಂದೇ ಒಂದು ನಯ ಪೈಸಾ ಅಷ್ಟು. ಅಣ್ಣ ಅಣ್ಣ ಅಣ್ಣ, ಒಂದು ಹೆಲ್ಪ್ ಮಾಡ್ತೀಯಾ? ಏನಿವತ್ತು ಅಣ್ಣ ಅಂತ ಕರಿತಿದ್ಯಾ? ಓ, ಆ ಭಿಕಾರಿ ಇಲ್ಲ ಅಂತ ನಾನೆನ್ಪನ್ನ? ಅಣ್ಣ ಪ್ಲೀಸ್, ನನಗೆ ನೀವಿಬ್ರು ಒಂದೇ. ನೀನು ಅವನಿಗೆ ಸುಮ್ಮನೆ ಬೈಬೇಡ. ನನಗೊಂದು ಹೆಲ್ಪ್ ಮಾಡ್ತೀಯಾ? ಏನು? ನನ್ನ ಫ್ರೆಂಡ್ ಮನೇಲಿ ಇವತ್ತು ಸ್ಲೀಪ್ ಓವರ್ ಇದೆ. ನನಗೂ ಮೈಂಡ್ ಫ್ರೀ ಆಗಿರಬೇಕು. ಸೊ ಪ್ಲೀಸ್ ನನ್ನ ಡ್ರಾಪ್ ಮಾಡ್ತೀಯಾ? ಏಯ್, ನಿನ್ನ ಕಣ್ಣಿಗೆ ಹೇಗೆ ಕಾಣ್ತಾ ಇದ್ದೀನಿ? ನಾನೇ ನಿಮ್ಮ ಮನೆ ಡ್ರೈವರಾ? ಸ್ಲೀಪ್ ಓವರ್ ಅಂತೆ, ಡ್ರಾಪ್ ಮಾಡ್ಬೇಕಂತೆ. ಸುಮ್ಮನೆ ಹೋಗ್. ನಾನು ನನ್ನ ಫ್ರೆಂಡ್ನ ಮೀಟ್ ಮಾಡ್ತೀನಿ ಅಂದರೆ ನೀನು ಯಾಕೆ ಇಷ್ಟೊಂದು ಕೋಪ ಮಾಡ್ಕೋತಿದ್ಯಾ? ನೋಡ್ರದು, ನನ್ನ ಪಿತ್ತ ನೆತ್ತಿಗಿರೋಕ್ಕಿಂತ ಮುಂಚೆ ಇರಿಟೇಟ್ ಮಾಡ್ತೀರ, ಹೋಗಿ ಮಲ್ಕೊ. ಆಯ್ತು ಬಿಡಪ್ಪ, ದೊಡ್ಡ ಮನುಷ್ಯ. ಅಣ್ಣ ಅಂತ ನಿನ್ನ ಹತ್ರ ಹೋಗಿ ಹೋಗಿ ಹೆಲ್ಪ್ ಕೇಳಕ್ ಬರ್ತೀನಲ್ಲ. ಕರುಣಾ